ಕುಶಾಲನಗರ ರೋಟರಿ ಸಂಸ್ಥೆಗೆ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆ ಸುವರ್ಣ ಸಂಭ್ರಮೋತ್ಸವ ಆಚರಿಸುತ್ತಿದೆ. ಇದರ ಅಂಗವಾಗಿ ಶನಿವಾರ ನಗರದ ಕಾವೇರಿ ನದಿ ಸೇತುವೆ ಬಳಿ ನೂತನವಾಗಿ ನಿರ್ಮಿಸಿದ ಪ್ಲಾಸ್ಟಿಕ್ ಬಾಟಲಿ ಮಾದರಿಯ ಬಾಟಲಿಗಳ ಸಂಗ್ರಹಣಾ ತೊಟ್ಟಿಯನ್ನು ರೋಟರಿ 3181ರ ರಾಜ್ಯಪಾಲ ಪಿಕೆ ರಾಮಕೃಷ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೊಡಗು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರು ಜಿಲ್ಲೆಯ ಪ್ರವೇಶ ದ್ವಾರದಲ್ಲಿರುವ ಕಾವೇರಿ ನದಿಗೆ ಕೈಮುಗಿದು ಜಿಲ್ಲೆಯ ಪರಿಸರಕ್ಕೆ ಹಾನಿಯಾಗದ ಹಾಗೆ ಸ್ವಚ್ಛತೆಯನ್ನು ಮೈಗೂಡಿಸಿ ಹಾಗೆಯೇ ಮರಳಬೇಕೆಂದು ರೋಟರಿ ಸಂಸ್ಥೆ ಅವರಲ್ಲಿ ಮನವಿ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಸೇತುವೆಯ 2 ಗೋಡೆಗಳ ಮೇಲೆ ಜನಜಾಗೃತಿ ಮೂಡಿಸುವ ಬರಹಗಳು ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ನದಿ ಪರಿಸರ ಹಾಗೂ ಕೊಡಗಿನ ಸ್ವಚ್ಛತೆಯ ಕುರಿತು ಮಾಹಿತಿಯನ್ನು ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. You have to do that. This is what we have seen in other states also, which is very effectively performed. But volunteers are there. ನಾನು ಹೋದಾಗ we were carrying some flowers after the puja. ನಾನೇ ಹೋಗಿ ಅಲ್ಲಿ ಬ್ರಿಡ್ಜ್ ಹತ್ರ ಹಿಂಗೆ ಹಾಕಬೇಕಾಯಿತು, ಒಬ್ಬ ಓಡ್ಕೊಂಬಂದ ಹೋಗ್ಬಿಟ್ಟಿದ್ದೀನಿ. ಸೊ ದ್ಯಾಟ್ ಫಾರ್ ಸಮ್ ಟೈಮ್ ಒಂದು 15 days ಮಾಡಿದರೆ ಒಂದು ಅವೇರ್ನೆಸ್ ಬಂದ್ಬಿಡುತ್ತೆ. ಸೊ ದ್ಯಾಟ್ ವೇ ಯು ಕ್ಯಾನ್ ಸ್ಟಾರ್ಟ್ ಅಪ್ ವಿತ್ ದಟ್ ಅವೇರ್ನೆಸ್. ಇಲ್ಲಿಂದ ನೀವು ಮನೆಗೆ ಆಗುತ್ತೆ. ಸೊ ಖಂಡಿತ ಈ ಹೋಲ್ ಪ್ರಾಜೆಕ್ಟ್ ಐ ಆಮ್ ವೆರಿ ಸರ್ಟನ್ ದಟ್ ಇಟ್ ವಿಲ್ ಬಿ ಅ ಸಕ್ಸಸ್ ಆ್ಯಂಡ್ ದಿಸ್ ಮಾಡೆಲ್ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಇನ್ ಅದರ್ ಡಿಸ್ಟ್ರಿಕ್ಟ್ಸ್. So it will be very nice if another, say, Mysore district also can follow. This is not there. This particular thing is not there. Probably they can borrow it from you and do it. So thank you very much for giving me this opportunity. It's a wonderful environment project. Probably you can even look at sponsors. I was just telling him for the park, you can look at CSR projects. CSR people could be MRPL who are doing only environment. ಅವರು ಲೇಕ್ ಕ್ಲೀನಿಂಗ್ಗೆ ಸುಮಾರು 1 crore 2 crore ಅಂತ ಕೊಡ್ತಿದ್ದಾರೆ. ನಿಮ್ಮ ಪ್ರಾಜೆಕ್ಟ್ ನೀವು ಕೇಳೋದು ಕೂಡ ಯು ಕ್ಯಾನ್ ಆಸ್ಕ್ ಫಾರ್ ಮೋರ್ ಮನಿ ರಾದರ್ ದ್ಯಾನ್ ಲಿಮಿಟಿಂಗ್ ಇಟ್ ಟು 5 lakhs. When you limit it to 5 lakhs, people will give you less than 5 lakhs. So you can simply ask for more money, and whatever excess you have, probably you can use it towards something to do with the network. ಆ ಥರ ಮಾಡಿದರೆ it will be very effective. I am 100% certain it will be a success. And all your support is needed. Continuous effort is needed. So you put it in paper, people don't read it. Unless somebody is there to change it, they will not work. So thank you once. ಕುಶಾಲನಗರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಮನು ಪೆಮ್ಮಯ್ಯ ಮಾತನಾಡಿ, ರೋಟರಿ ಸುವರ್ಣ ಸಂಭ್ರಮೋತ್ಸವ ಸವಿನೆನಪಿಗೆ ಕುಶಾಲನಗರವನ್ನು ಸ್ವಚ್ಛವಾಗಿ ರೂಪಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಆದ್ದರಿಂದ ಕಂಡಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಿಸಾಕುವುದು ತಪ್ಪಿಸಲು ನಗರದ ಪ್ರವೇಶ ದ್ವಾರದ ಕಾವೇರಿ ನದಿ ಬಳಿ ಬಾಟಲಿ ಮಾದರಿಯ ತೊಟ್ಟಿಯನ್ನು ನಿರ್ಮಿಸಿದ್ದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಇದರ ಬಳಕೆಯ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡಲು ರೋಟರಿ ಹಾಗೂ ಪುರಸಭೆಯೊಂದಿಗೆ ಕೈಜೋಡಿಸಬೇಕಿದೆ. ಹಾಗೆಯೇ ಸೇತುವೆ ಬಳಿಯ ಬ್ರಿಟಿಷರ ಕಾಲದ ಹಳೆ ಸೇತುವೆಯನ್ನು ರೋಟರಿ ವತಿಯಿಂದಲೇ ಅಭಿವೃದ್ಧಿಗೊಳಿಸಿ ಉದ್ಯಾನವನವಾಗಿ ರೂಪಿಸಲು ಪುರಸಭೆ ಅವಕಾಶ ನೀಡಬೇಕೆಂದು ಕೋರಿದರು. ಕಾವೇರಿ ಬ್ರಿಡ್ಜ್ನಲ್ಲಿ ಒಂದು ಕ್ಲೀನ್ ಸಿಟಿ ಬ್ಯೂಟಿಫಿಕೇಶನ್ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆ ನಮ್ಮ ಕನಸಿನ ಪ್ರಾಜೆಕ್ಟ್ ಇದು ಕೂಡ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಬಾಟಲ್ ಮಾಡೆಲ್ ಅಂತ ಯೂನಿಟನ್ನು ನಾವಿದು ಡೊನೇಟ್ ಮಾಡಬೇಕಂತ ರೋಟರಿ ಅಂದ್ಕೊಂಡಾಗ ಅದರ ಮೊದಲನೇ ಯೂನಿಟ್ ಆಗಿ ನಾವು ಇವತ್ತು ಇಲ್ಲಿ ಕಾವೇರಿ ಬ್ರಿಡ್ಜ್ ಸಮೀಪದಲ್ಲಿ ಒಂದು ಯೂನಿಟನ್ನು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆಗಮಿಸಿರುವಂತಹ ಒಂದು ಕಾರ್ಯಕ್ರಮ. ನಾವು 1 ತಿಂಗಳ ಕಾಲ ಒಂದು ಕ್ಯಾಂಪೇನನ್ನು ಏನು ಅಂದ್ಕೊಂಡಿದ್ದೀವಿ, ಸುವರ್ಣ ಸಂಭ್ರಮ ರೋಟರಿಯ ಒಂದು ಕಾರ್ಯಕ್ರಮ. ಅದರ ಅಂಗವಾಗಿ ಇವತ್ತೇನು ನಾವಿಲ್ಲಿ ಸ್ವಚ್ಛ ಕೊಡಗು ಅಥವಾ ಸ್ವಚ್ಛ ಕುಶಾಲನಗರ ಅನ್ನೋಂಥ ನಮ್ಮ ರೋಟರಿಯ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಅದರ ಮೂಲಕ ಪ್ರಥಮ ಕಾರ್ಯಕ್ರಮವಾಗಿ ಇವತ್ತು ನಾವು ಕಾವೇರಿ ಸೇತುವೆಯನ್ನು ಒಂದಷ್ಟು ಮೆಸೇಜ್ಗಳನ್ನು ಹಾಕುವ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿ, ಜೀವನದಿ ಕಾವೇರಿ, ಅದಕ್ಕೆ ಕಸವನ್ನು ಹಾಕಬೇಡಿ ಅನ್ನೋಂಥ ಮೆಸೇಜ್ನ ಹಾಕುವ ಮುಖಾಂತರ ಒಂದಷ್ಟು ಸಂದೇಶವನ್ನು ಸಾರುವಂಥ ಕೆಲಸವನ್ನು ರೋಟರಿ ಸಂಸ್ಥೆ ಜೊತೆಗೆ ಪುರಸಭೆ ಮತ್ತು ನಮ್ಮ ಡೋನರ್ಗಳ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ನನ್ನ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನಾವು ಇದನ್ನ ಚಾಲನೆಯನ್ನು ಕೊಡ್ಬೋದು, ಕೇವಲ ರೋಟರಿಯಿಂದ ಇದನ್ನು ಸಂಪೂರ್ಣವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ, ನಮಗೆ ಪುರಸಭೆ ಕೈ ಜೋಡಿಸಿದೆ, ಮತ್ತು ಒಬ್ಬ ಸಿಗ್ನೇಚರ್ ಪ್ರಾಜೆಕ್ಟರ್ ಆಗಿ SLN ಸಂಸ್ಥೆ ಕೈ ಜೋಡಿಸಿದೆ, ಮತ್ತು MLA ಅವರು ಕೂಡ ನಮಗೆ ಸಂಪೂರ್ಣ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಇವತ್ತು ಆರಂಭವಾಗಿದೆ. ಇನ್ನು 1 ತಿಂಗಳ ಕಾಲ ಈ ಕಾರ್ಯಕ್ರಮ ಮುಂದುವರೆದು ಹೋಗುತ್ತೆ. ಮಾರ್ಚ್ 1ಗೆ ನಮ್ಮದು ಒಂದು ಮೇಗ ಈವೆಂಟನ್ನು ಇಟ್ಕೊಂಡಿದ್ದೀವಿ. ಇದರ ಜೊತೆ ಇನ್ನೂ 16 ಕಾರ್ಯಕ್ರಮಗಳಿದೆ. ಬಾಟಲ್ ಮಾಡೆಲ್ ಆಗಿರ್ಬೋದು, ಅಥವಾ ಬ್ಯೂಟಿಫಿಕೇಷನ್ ಆಗಿರ್ಬೋದು, ಅಥವಾ ಮನೆಗೆ ಕ್ಯಾಂಪೇನ್ ಮಾಡೋದಾಗಿರ್ಬೋದು, ಅಥವಾ ವೆಹಿಕಲ್ ಮುಖಾಂತರ ಕ್ಯಾಂಪೇನ್ ಮಾಡೋದಾಗಿರ್ಬೋದು,
ಭಿತ್ತಿ ಪತ್ರಗಳನ್ನು ಅಂಟಿಸೋದಾಗಿರ್ಬೋದು ಅಥವಾ ನಾವು ಕರಪತ್ರಗಳ ಮೂಲಕ ಮನೆ ಮನೆಗೆ ಮೆಸೇಜ್ ಕೊಡುವಂಥದ್ದಾಗಿರ್ಬೋದು. ಸೊ ಈ ಕ್ಲೀನ್ ಸಿಟಿ ಕುಶಾಲನಗರ ಅನ್ನುವಂಥದ್ದು ರೋಟರಿಯ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಒಂದು ಮೇಜರ್ ಈವೆಂಟ್. ನಮ್ಮದು 1 ತಿಂಗಳ ಕಾಲ ಈವೆಂಟ್ ನಡೆಯುತ್ತೆ. ಮತ್ತೊಮ್ಮೆ ಸಾರ್ವಜನಿಕ ವಿನಂತಿ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ನೀವು ಕೂಡ ಈ ಕ್ಲೀನ್ ಸಿಟಿ ಕುಶಾಲ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನಗೆ ಏನಿದೆ ಇದಕ್ಕೆ 180 ವರ್ಷಗಳ ಹಿಸ್ಟ್ರಿ ಇದೆ. ಮತ್ತೆ ಗಾಂಧೀಜಿಯವರು ಕೂಡ ಈ ಬ್ರಿಡ್ಜ್ ಅಲ್ಲಿ ನಡ್ಕೊಂಡು ಹೋಗಿದ್ದಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂದ್ರೆ ಗಾಂಧೀಜಿ ಬಂದಿದ್ದಾಗ ಇದೊಂದೇ ಬ್ರಿಡ್ಜ್ ಇದ್ದಿದ್ದು. ಹಾಗಾಗಿ ರೋಟರಿ ಸಂಸ್ಥೆ ಇನ್ನೊಂದು ನಿರ್ಧಾರ ತಗೊಂಡಿದೆ, ನೀವು ಒಪ್ಪಿಗೆ ಕೊಟ್ಟರೆ ಈ ಬ್ರಿಡ್ಜ್ ಅನ್ನು ಸಂಪೂರ್ಣವಾಗಿ ಒಂದು ಪಾರ್ಕ್ ಆಗಿ ಡೆವಲಪ್ ಮಾಡಬೇಕು. ಇದಕ್ಕೆ ಒಂದು ಭದ್ರತೆಯನ್ನು ಕೊಟ್ಟು 2 ಭಾಗಗಳಲ್ಲಿ ಒಂದು ಗ್ರಿಲ್ ಅನ್ನು ಹಾಕುವ ಮುಖಾಂತರ ಸಂಪೂರ್ಣ. ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಕುಮಾರ್ ಮಾತನಾಡಿ, ಜಿಲ್ಲೆಯ ಪ್ರವೇಶ ದ್ವಾರದ ಕುಶಾಲನಗರದ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಿರುವ ರೋಟರಿ ಸಂಸ್ಥೆಗೆ ಎಲ್ಲ ಅಗತ್ಯ ನೆರವು ನೀಡಲಾಗುವುದು. ಹಾಗೆಯೇ ಸಾರ್ವಜನಿಕರು ಕೂಡ ನಗರದ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಬೇಕೆಂದು ಕೋರಿದರು. ಹಳೆಯ ಸೇತುವೆಯನ್ನು ರೋಟರಿ ಸಂಸ್ಥೆಯವರ ನಿರ್ವಹಣೆಗೆ ನೀಡುವುದಾಗಿ ಹೇಳಿದರು. ಈಗ ನೀವು ಏನು ಪ್ರಾಜೆಕ್ಟ್ ಏನು ಇದು ಬಾಟಲ್ಸ್ ಹಾಕ್ತಕ್ಕಂಥದ್ದು ಏನು ಮಾಡಿದ್ದೀರಾ, ನಿಜವಾಗ್ಲೂ ಇದು ತುಂಬ ಒಳ್ಳೆ ಕಾರ್ಯಕ್ರಮ. ಇದನ್ನು ಇನ್ನೂ ಕೂಡ ಸಿಟಿನಲ್ಲೆಲ್ಲ ಇನ್ನೂ 5 ಕಡೆನಲ್ಲಿ ಹಾಕ್ತೀವಿ ಅಂತೇಳಿ MIS ಸರ್ ಕೂಡ ನಮ್ಗೆ ಹೇಳಿದ್ದಾರೆ. ಇದು ನಿಜವಾದ ಹೇಳ್ಬೇಕಂದ್ರೆ ನಮ್ಮ ರೋಟರಿ ಸಂಸ್ಥೆನವರು ಜನಪರವಾಗಿ ಜನರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಎಷ್ಟು ರೀತಿಯಲ್ಲಿ ಅವರು ನಮಗೆ ಪುರಸಭೆಯೊಂದಿಗೆ ಸಹಕಾರ ನೀಡೋದ್ರ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ನಿಜವಾಗ್ಲೂ ಪುರಸಭೆಯವರು ನಾವು ಅವ್ರಿಗೆ ಆಭಾರಿಗಳಾಗಿದ್ದೇವೆ. ಮತ್ತು ಅವರಿಗೆ ರೋಟರಿ ಸಂಸ್ಥೆನವ್ರಿಗೆ ಯಾವಾಗಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ಅವರು ಏನು ಒಂದು ಮಾರ್ಚ್ 1ನೇ ತಾರೀಕಿನ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಪುರಸಭೆ ವತಿಯಿಂದ ಅವರಿಗೆ ಹಾರೈಸ್ತೇನೆ. ಜೊತೆಗೆ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವಿರ್ತೀವಿ, ಯಾವಾಗಲೂ ಅವ್ರ ಜೊತೆಗಿರ್ತೀವಿ. ಮತ್ತು ರೋಟರಿ ಸಂಸ್ಥೆನವರು ಮತ್ತು ನಾಗರಿಕರು ನಾವು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಕುಶಾಲನಗರನ ಯಾವುದೇ ರೀತಿ ಪರಿಸರ ಮಾಲಿನ್ಯ ಆಗದಲ್ಲೇ ರೀತಿಯಲ್ಲಿ ಒಂದು ಸ್ವಚ್ಛ ಕೊಡಗು, ಸುಂದರ ಕೊಡಗು ಈ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ನಗರವನ್ನು ನಾವೆಲ್ಲ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ. ಈ ಸಂದರ್ಭ ರೋಟರಿ ಉಪರಾಜ್ಯಪಾಲ ಉಲ್ಲಾಸ ಕೃಷ್ಣ, ಸುವರ್ಣ ಸಂಭ್ರಮೋತ್ಸವದ ಅಧ್ಯಕ್ಷ SK ಸತೀಶ್, ಪದಾಧಿಕಾರಿಗಳಾದ ಕ್ರಿಜ್ವಲ್ ಕೋಟ್ಸ್, ಶಿಬು ಥೋಮಸ್, SN ರಾಜೇಂದ್ರ, ಡಾಕ್ಟರ್ ಹರಿ A ಶೆಟ್ಟಿ, ಆರತಿ ಶೆಟ್ಟಿ, ಪ್ರಕಾಶ್, ಕುಶಾಲನಗರ ರೋಟರಿ ಕಾರ್ಯದರ್ಶಿ ಮಂಜುನಾಥ್, ಪ್ರಿನ್ಸ್ ಮತ್ತಿತರರು ಇದ್ದರು.